ನೀವು ಮನಸ್ಸಿನಲ್ಲಿ ಏನು ಅಂದುಕೊಂಡಿದ್ದೀರಿ ಅದನ್ನು ಈ ಪುಸ್ತಕದಲ್ಲಿ ಬರೆಯಿರಿ. ನಿಮಗೆ 3 ತಿಂಗಳಲ್ಲಿ ಖಂಡಿತ ನೀವು ಅಂದುಕೊಂಡ ಕೆಲಸ ನೆರವೇರುತ್ತೆ. ಆದರೆ ದಿವಸವೂ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು 1000 ಮಾಡಬೇಕು. ಒಂದು ಪುಸ್ತಕದಲ್ಲಿ 1008 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮವನ್ನು ಬರೀಬೇಕು. ಬರಿಬೇಕಾದ್ರೆ ರಾಮದೇವರನ್ನು ಸ್ಮರಣೆ ಮಾಡಿಕೊಳ್ಬೇಕು, ಹನುಮದೇವರನ್ನು ಸ್ಮರಣೆ ಮಾಡಿಕೊಳ್ಬೇಕು, ಮಂತ್ರಾಲಯ ಪ್ರಭುಗಳನ್ನು ಸ್ಮರಣೆ ಮಾಡಿಕೊಳ್ಬೇಕು. ಹಾಗೆ ಮಾಡಿಕೊಂಡು ನೀವು ಶ್ರೀರಾಘವೇಂದ್ರ ಅಂತ ಬರಿತಾ ಹೋಗಬೇಕು. ಆಗ ನೀವು ಮನಸ್ಸಿನಲ್ಲಿ ಅಂದುಕೊಂಡದ್ದು ನಡೆದು ಹೋಗಿಬಿಡುತ್ತೆ. ಪ್ರತಿಯೊಂದು ಪುಸ್ತಕಗಳ ಮೊದಲ ಪೇಜಲ್ಲಿ ನೀವು ಏನು ಅಂದುಕೊಂಡಿದ್ದೀರಿ ಅದನ್ನು ಬರಿಬೇಕು. ಹಾಗೂ ನೀವು ಎಷ್ಟನೇ ಪುಸ್ತಕ ಬರಿತಾ ಇದ್ದೀರಿ, ಪುಸ್ತಕ ಬರೆದ ಮೇಲೆ ಅದನ್ನು ರಾಮದೇವರಿಗೆ ಸಮರ್ಪಣೆ ಮಾಡಬೇಕು. ಈಗ ಗುರುರಾಯರ ಆರಾಧನೆ ಬರ್ತಾ ಇದೆ. ಜ್ಯೇಷ್ಠ ಮಾಸ ಅತ್ಯಂತ ಒಳ್ಳೆಯ ಮಾಸ. ಅದರಲ್ಲೂ ನೀವು ಮೊದಲ ಗುರುವಾರ 18ನೆಯ ತಾರೀಕು ಅಥವಾ 2ನೇ ಗುರುವಾರ ನೀವು ಈ ಸತ್ಕಾರ್ಯವನ್ನು ಅಂದರೆ 25ನೇ ತಾರೀಕು ಈ ಪವಿತ್ರ ಪರ್ವಕಾಲಗಳಲ್ಲಿ ನೀವು ಶ್ರೀರಾಘವೇಂದ್ರ ನಾಮಲೇಖನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆ ರಾಯರ ಆರಾಧನೆಯ ಶುಭ ಸಂದರ್ಭದಲ್ಲಿ ನೀವು ಈ ಒಂದು ಪವಿತ್ರವಾದ ನಿಮ್ಮ ಸೇವೆಯನ್ನು ಗುರುರಾಯರಿಗೆ ಸಮರ್ಪಣೆ ಮಾಡ್ಬೋದು. ತುಂಬ ಸುಲಭವಾಗಿ ರಾಯರ ಸೇವೆ ಆಗುತ್ತೆ. ತುಂಬ ಏಕಾಗ್ರತೆಯಲ್ಲಿ ನೀವು ರಾಯರ ಸೇವೆಯನ್ನು ಮಾಡಿದಂತೆ ಆಗುತ್ತೆ. ಮತ್ತು ನೀವು ಮಂತ್ರ ಜಪವನ್ನು ಮಾಡಿದಂತೆ ಆಗುತ್ತೆ. ನಿಮಗೆ ತುಂಬ ಹೆಮ್ಮೆ ಕೊಡುವಂತಹ ಒಂದು ಸಂಗತಿ ಕೂಡ ಇದಾಗಿದೆ. ನೀವು ಎಲ್ಲಿ ಹೋದರೂ ಕೂಡ ಈ ರಾಯರ ಸೇವೆಯನ್ನು ಮಾಡ್ಬೋದು. ಹೇಗಿದ್ದರೂ ಈ ರಾಯರ ಸೇವೆಯನ್ನು ಮಾಡ್ಬೋದು. ಇಲ್ಲಿ ಕೇವಲ ರಾಯರ ಸೇವೆ ಅಂತ ಅಷ್ಟೇ ಬರೋಲ್ಲ. ಇದು ಆಂಜನೇಯರ ಸೇವೆ, ರಾಮದೇವರ ಸೇವೆ, 3 ಒಟ್ಟಿಗೆ ಸೇರಿಕೊಂಡು ಸೇವೆ ಇದು. 1,00,000 ಬಾರಿ ನೀವು ಹೀಗೆ ಬರೆದ್ರೆ ನಾವು ಕಾಶಿ ಮಂತ್ರಮಂದಿರದ ವತಿಯಿಂದ ಪ್ರಶಸ್ತಿ ಪತ್ರವನ್ನು ಕೂಡ ಕೊಡ್ತೀವಿ. ನೀವು ಅಪೇಕ್ಷೆ ಪಟ್ಟರೆ ನೀವು ಬರೆದ ಆ ಪವಿತ್ರವಾದ ಪುಸ್ತಕಗಳನ್ನು ಗಂಗಾ ತಟದಲ್ಲಿ ಅದನ್ನು ಪ್ರತಿಷ್ಠಾಪನೆ ಕೂಡ ಮಾಡ್ತೀವಿ. ಇಲ್ಲದೇ ಇದ್ದರೆ ನೀವೇ ಅದನ್ನು ಮನೆಯಲ್ಲಿ ನಾವೇ ಕೊಡುವ ಮಂತ್ರ ವೃಂದಾವನದಲ್ಲೂ ಕೂಡ ನೀವು ಇಟ್ಕೊಳ್ಬೋದು. ಆ ಮಂತ್ರ ವೃಂದಾವನದ ಬಗ್ಗೆಯೂ ಕೂಡ ನೀವು ನಮ್ಮ ಬಳಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇದೊಂದು ಉತ್ತಮ ಅವಕಾಶ ನಿಮ್ಮ ಪಾಲಿಗೆ ಗುರುರಾಯರು ದಯಪಾಲಿಸಿದ್ದಾರೆ. ಕಲೋ ನಾಮಸಂಕೀರ್ತನಾದೇವ, ಕಲಿಯುಗದಲ್ಲಿ ನಾಮಸಂಕೀರ್ತನವೇ ಶ್ರೇಷ್ಠ ಯಜ್ಞ. ಪ್ರತಿಯೊಬ್ಬರಲ್ಲೂ ಕೂಡ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಶಕ್ತಿ ಇರೋದಿಲ್ಲ. ಅದಕ್ಕೋಸ್ಕರ ಕಲಿಯುಗದಲ್ಲಿ ನಾಮಸಂಕೀರ್ತನಲ್ಲೇ ಅಷ್ಟು ಶಕ್ತಿಯನ್ನು ದೇವರು ಇಟ್ಟಿದ್ದಾನೆ. ಈ ದೃಷ್ಟಿಯಲ್ಲಿ ನೀವು ಶ್ರೀರಾಘವೇಂದ್ರ ಎಂಬ ನಾಮಾರಾಧನೆಯನ್ನು ನೀವು ಮಾಡ್ಬೋದು. 1,00,000 ನಾಮಲೇಖನ ಯಜ್ಞದಲ್ಲಿ ನೀವು ಪಾಲ್ಗೊಳ್ಬೋದು. ಅನೇಕರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತಿನ ದಿವಸ ಶ್ರೀಮತಿ ಶೋಭಾ ಮಂಜುನಾಥ್ ಹೆಬ್ಬಾರ್ ಇವರು ತಾವು ಅಂದುಕೊಂಡದ್ದಂತೆ ರಾಯರು ಅನುಗ್ರಹ ಮಾಡಿದ್ದಾರೆ. ಇವರು ಅಂದುಕೊಂಡು ಶ್ರೀರಾಘವೇಂದ್ರ ಅಂತ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದರಂತೆ ಇವರಿಗೆ ಇಷ್ಟಾರ್ಥ ನೆರವೇರಿದೆ. ಇವರು ಇಲ್ಲಿ ಹೇಳುವಂತೆ ನಮ್ಮ ಬಳಿ 100 ಸಾವಿರಾರು ಮಂದಿ ಭಕ್ತರು ಈ ಶ್ರೀರಾಘವೇಂದ್ರ ಎಂಬ ನಾಮಲೇಖನದ ಮೂಲಕ ತಮ್ಮ ಇಷ್ಟಾರ್ಥದ ಸಾಫಲ್ಯಕ್ಕೆ ಜ್ವಲಂತ ಉದಾಹರಣೆಯಾಗಿದ್ದಾರೆ. ನೀವು ಕೂಡ ಅದರಲ್ಲಿ ಮುಂದೆ ಒಬ್ಬರಾಗ್ತೀರಿ ಎಂಬ ಭರವಸೆಯ ಜೊತೆಯಲ್ಲಿ ಈ ಪವಿತ್ರ ನಾಮಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಿ. ಅದಕ್ಕಾಗಿ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. 100 ಪುಸ್ತಕಗಳನ್ನು ನೀವು ನಮ್ಮಿಂದ ತರಿಸಿಕೊಳ್ಳಿ. ಈಗ ಶ್ರೀಮತಿ ಶೋಭಾ ಮಂಜುನಾಥ್ ಹೆಬ್ಬಾರ್ ಇವರು ಮಾತನಾಡ್ತಾರೆ, ಕೇಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ಈ ಸಂಕಲ್ಪ ಮಾಡಿಕೊಂಡು ಈ ಪುಸ್ತಕವನ್ನು ಬರೆಯಲಿಕ್ಕೆ ಶುರು ಮಾಡಿದ್ದೇನೆ. ಈ ಬರೆಯುವ ಸಮಯದಲ್ಲಿ ನನಗೆ ನನ್ನೆಲ್ಲ ಇಷ್ಟಾರ್ಥಗಳು ನೆರವೇರಿದೆ. ಸಂತೋಷದಿಂದ ಬರೆದಿದ್ದೇನೆ. ನೀವು ಬರೆಯಿರಿ, ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ. ಆ ರಾಯರ ಅನುಗ್ರಹ ನಿಮ್ಮ ಮೇಲಿರಲಿ, ನಮ್ಮ ಮೇಲೂ ಇರಲಿ ಅಂತ ನಾನು ಹಾರೈಸ್ತೇನೆ. ಶ್ರೀಮತಿ ಶೋಭಾ ಮಂಜುನಾಥ್ ಹೆಬ್ಬಾರ್ ಇವರು ಗುರುರಾಯರ ಪರಮ ಭಕ್ತರಾಗಿದ್ದು ಅವರ ದಿವ್ಯ ಅನುಗ್ರಹವನ್ನು ಪಡೆದುಕೊಂಡಿದ್ದಾರೆ. ಇವರಿಗೆ ನಮ್ಮ ಕಾಶಿ ಮಂತ್ರಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೇವೆ. ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಿದ್ದಾರೆ. ಅವರಿಗೆ ಇನ್ನೂ ಜೀವನದಲ್ಲಿ ತುಂಬ ಒಳ್ಳೆಯದಾಗೋದಿದೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.